ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲಿ ಹಠ ಮಾಡೋದು ಬರ್ಬೇಕಷ್ಟೇ. ಹಠ ನಾನೇ ಆಗಬೇಕು ನೀನೇ ಆಗಬೇಕು ನಮ್ಮ ವಾದ ಅಲ್ಲ. ನಾವು ಬರೀ ಅಧ್ಯಕ್ಷರ ಬಗ್ಗೆ ಮಾತ್ರ ಹೇಳಿದ್ವಿ. ಕಮಾಂಡ್ನವ್ರು ಏನು ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. Everything will be decided by the party high command. ನಾವು ಪಕ್ಷ ಅಂದರೆ ನಾವಲ್ವಾ. ಕಾಂಗ್ರೆಸ್ ಕುದೀತಾ ಇದೆ. ಕಾಂಗ್ರೆಸ್ ನಾಯಕರು ಒಬ್ಬರಾದ ಮೇಲೊಬ್ಬರು ಸ್ಟೇಟ್ಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ವಿದೇಶಕ್ಕೆ ಹೋಗಿದ್ದು. ಇಲ್ಲಿ ಮೀಟಿಂಗ್ಗಳಾದವು. ಮುಖ್ಯಮಂತ್ರಿಗಳು ತಮಗೆ ಬೇಕಾದಂಥವ್ರ ಮನೆಯಲ್ಲಿ ಅಂದರೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಊಟಕ್ಕೆ ಸೇರಿದರು. ಮಾತುಕತೆಗಳಾಯಿತು. ಅದು ಈ ಪುಂಖಾನುಪುಂಖವಾಗಿ ಹಬ್ಬಿಬಿಡ್ತು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅದನ್ನು ಯಾವ ರೀತಿ ಅರ್ಥೈಸ್ಕೊಂಡ್ರೋ ಗೊತ್ತಿಲ್ಲ. ಬಂದವರೇ ನೇರವಾಗಿ ದಿಲ್ಲಿಗೆ ಹಾರಿದರು. ದಿಲ್ಲಿ ನಾಯಕರ ಜೊತೆ ಕೂತ್ಕೊಂಡ್ರು. ಮುಂದಾಗುವಂಥ ಎಲ್ಲ ಮೀಟಿಂಗ್ಗಳಿಗೂ ಕೂಡ ಕಡಿವಾಣ ಹಾಕಿಬಿಟ್ರು. ಇದೇ ರೀತಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ನೀವೇ ಜವಾಬ್ದಾರಿ ಅಂತ ಹೇಳಿಬಿಟ್ರು. ಅಷ್ಟೇ ಅಲ್ಲ, ಅಲ್ಲಿನ ನಾಯಕರಿಂದ ಫೋನ್ ಆಯಿಸಿದರು. ಹೀಗಾಗಿ ಎಲ್ಲ ಮೀಟಿಂಗ್ಗಳು ಕೂಡ ಬಂದಾದವು. ಒಂದು ಕ್ಷಣ ಇಲ್ಲಿನ ನಾಯಕರು ಬೆಚ್ಚಿ ಬಿದ್ದುಬಿಟ್ರು. ಏನು ನಡೀತಾ ಇದೆ? ಯಾಕೆ ಈ ರೀತಿ ಕಡಿವಾಣ ಹಾಕಬೇಕು? ಊಟಕ್ಕೆ ಸೇರೋಕ್ಕೂ ಇವ್ರನ್ನ ಕೇಳಬೇಕಾ? ಮೀಟಿಂಗ್ ಮಾಡೋಕ್ಕೂ ಇವ್ರನ್ನ ಸೇರಿಸ್ಬೇಕಾ? ಈ SC ST ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮೀಟಿಂಗ್ ಮಾಡಬೇಕು ಅಂತಂದರೆ ಈ ರೀತಿ ಹೈಕಮಾಂಡ್ ಕರೆ ಮಾಡಿಬಿಟ್ರೆ ಗತಿ ಏನು? ಒಂದೆರಡು ದಿವಸ ಅದಾದಮೇಲೆ ಮೆಲ್ಲಕ್ಕೆ ನಾಯಕರು ಬಾಯಿ ಬಿಡ್ತಾ ಹೋದರು. ಇಲ್ಲ, ಮೀಟಿಂಗೇನು ನಾವು ಕ್ಯಾನ್ಸಲ್ ಮಾಡಿಲ್ಲ, ಮೀಟಿಂಗನ್ನು ಮುಂದಕ್ಕೆ ಹಾಕಿದ್ದೀವಿ ಅಷ್ಟನ್ನೇ ಅಂತ. ಅದಾದ ಮೇಲೆ ನೋಡಿ, ಇವತ್ತು ಸತೀಶ್ ಜಾರಕಿಹೊಳಿ ಆಡಿರುವಂಥ ಮಾತುಗಳು. ಸತೀಶ್ ಜಾರಕಿಹೊಳಿ ಈ ಮಾತನ್ನಾಡಲಿಕ್ಕೆ ಕಾರಣ ಕೂಡ ಇದೆ. ಅದೇನು ಅಂದರೆ, ಈ ಕಾಂಗ್ರೆಸ್ಸಿನ ಕಚೇರಿ ಏನು ಉದ್ಘಾಟನೆ ಆಯ್ತಲ್ಲ ಬೆಳಗಾಂನಲ್ಲಿ, ಅದಕ್ಕೆ ಕಾರಣರು ಯಾರು? ಆಗಿನ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂಥ ರಿಗಾರ್ಡ್ಸನ್ನು ಪೂರ್ತಿ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಕೊಟ್ಟರು. ತಕ್ಷಣಕ್ಕೆ ಅದೆಲ್ಲಿತ್ತೋ ಏನೋ ಕೋಪ. ಸತೀಶ್ ಜಾರಕಿಹೊಳಿ ಎದ್ದು ನಿಂತು, ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನು ಮಾತ್ರ ಹೇಳಬೇಡಿ, ಇದಕ್ಕೆ ಜಾಗ ಮಂಜೂರಾತಿ ಆಗಿದ್ದು ಯಾರಿಂದ? ಅದು ರಮೇಶ್ ಜಾರಕಿಹೊಳಿಯಿಂದ. ನಾನು ಇದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ರಮೇಶ್ ಜಾರಕಿಹೊಳಿ ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ನೇರವಾಗಿ ಮಾತಾಡಿದ್ರು. ಆ ಅಸಮಾಧಾನ ಈಗ ಮುಂದುವರೆದಿದೆ. ಇವತ್ತು ಬೇರೆ ರೀತಿಯಲ್ಲಿ ಸ್ಫೋಟ ಆಗಿದೆ. ಇವತ್ತು ಸತೀಶ್ ಜಾರಕಿಹೊಳಿ ಎಂತೆಂಥ ಮಾತುಗಳನ್ನು ಆಡಿದ್ದಾರೆ ನೋಡಿ. ಇಲ್ಲಿ ತನಕ ನಾಯಕರು ಕೆಲವರು ಮಾತಾಡ್ತಾ ಇದ್ದರು. ಅದಾದಮೇಲೆ ಬೇರೆ ಯಾರೋ ನಾಯಕರು ಅವರಿಗೆ ಫೋನ್ ಮಾಡಿ ಸುಮ್ಮನೆ ಮಾಡ್ತಾಯಿದ್ರು. ಅದಾದಮೇಲೆ ನಾಯಕರು ಮಾತಾಡ್ತಿರಲಿಲ್ಲ. ಸ್ವಲ್ಪ ದಿವಸ ಮೌನ, ಬೇಕಾದಂಥವರಿಂದ ಹೇಳಿಸುವಂಥ ಪ್ರಯತ್ನ, ಇವೆಲ್ಲವೂ ಕೂಡ ಆಗ್ತಾಯಿತ್ತು. ಆದರೆ ಈಗ ನಾಯಕರು ನೇರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿಯವರ ಈಗಿನ ಮಾತು. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕನ್ನೋದು ಡಿಮಾಂಡ್ ಅಷ್ಟೇ ನಮ್ಮದು. ಅದು ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಹೇಳಿದ್ವಿ, ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದರದೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟ್ ಆಗಿ ಬೇಕಿದೆ. ಯಾರೇ ಅಧ್ಯಕ್ಷ ಮಾಡಿ ಓಡ್ತಾರ ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ಅಷ್ಟೇ. ಅವ್ರು ಹೇಳಿದ್ದೇನು ಅಂತಂದರೆ, ನಮಗೊಬ್ಬ ಪರ್ಮನೆಂಟ್ ಅಂದರೆ ಅವಧಿ ಪೂರೈಸುವಂಥ ಒಬ್ಬ KPCC ಅಧ್ಯಕ್ಷ ಬೇಕು. ಅಂದರೆ ಡಿ ಕೆ ಶಿವಕುಮಾರ್ ಪರ್ಮನೆಂಟ್ ಅಲ್ಲ. ಹಾಗಾದರೆ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥದ್ದು ಮೊದಲನೇದು. ಎರಡನೇದೇನು ಅಂತಂದರೆ, ನಮಗೆ ಓಟ್ ತರುವಂಥವ್ರು ಅಂದರೆ ಜನಪ್ರಿಯ ಅಧ್ಯಕ್ಷ ಬೇಕು. ಹಾಗಾದರೆ ಡಿ ಕೆ ಶಿವಕುಮಾರ್ ಇವರ ದೃಷ್ಟಿನಲ್ಲಿ ಜನಪ್ರಿಯ ಅಧ್ಯಕ್ಷರಾಗಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಜೊತೆಗೇನು ಅಂತಂತಂದರೆ, ಪ್ರಭಾವಿ ನಾಯಕ ಬೇಕು, ಓಟ್ ತರುವಂಥ ನಾಯಕ ಬೇಕು. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲೇ 136 ಸೀಟ್ಗಳು ಬಂದಿರೋದು. ಓಟ್ ತರುವಂಥ ನಾಯಕ ಬೇಕು ಅಂತಂದರೆ ಅದರ ಅರ್ಥ ಏನು ಅಂದರೆ, ನಿಮ್ಮಿಂದನೇ ಓಟ್ ಬಂದಿದೆ ಅನ್ನುವಂಥದ್ದಲ್ಲ ಅನ್ನುವಂಥ ಸಂದೇಶ. ಈ 3 ಪಾಯಿಂಟ್ಗಳ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟನ್ನು ಇನ್ನೊಂದು ಹೇಳಿದ್ದಾರೆ ಅವರು. ನೋಡಿ ಹೈಕಮಾಂಡ್ ನಾಯಕರೇ, ನೀವೇ ಹೇಳಿದ್ರಿ, ಚುನಾವಣೆ ಮುಗಿದ ತಕ್ಷಣ ಅಂದರೆ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ನಾವು ಅಧ್ಯಕ್ಷರನ್ನು ಬದಲಾಯಿಸ್ತೀವಿ ಅಂತ ನೀವೇ ಈ ನೋಟ್ ಹಾಕಿದ್ದು, ನೀವೇ ಈ ಟಿಪ್ಪಣಿ ಹಾಕಿದ್ದು, ಈ ಟಿಪ್ಪಣಿನ ನೋಡಿ ಅಂತ ಹೇಳಿದ್ದಾರೆ. ಮಾತಿನ ಪ್ರಕಾರ ಈಗ ಬದಲಾಯಿಸಬೇಕು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ, ನೀವು ಬದಲಾಯಿಸ್ತಿರೋ ಇಲ್ವೋ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಸ್ಪಷ್ಟವಾಗಿ ಹೇಳಿಬಿಡಿ. ಈ ತಿಂಗಳು ಕೊನೆಗೆ ನಾವು ನಮ್ಮ ಸಂಗಡಿಗರು ದಿಲ್ಲಿಗೆ ಬರ್ತಾ ಇದ್ದೀವಿ, ನಿಮ್ಮ ಮನಸ್ಸಲ್ಲಿರುವಂಥದ್ದೇನು ಅದನ್ನು ಹೇಳಿಬಿಡಿ ಅಂತ. ಈ ಮುಖಾಂತರ ಈ ಅಸಮಾಧಾನ ಇದೆಯಲ್ಲ, ಈ ಹೋರಾಟ ಇದೆಯಲ್ಲ,
ಅದು ಒಂದು ಹೆಜ್ಜೆ ದಾಟಿ ಇನ್ನೊಂದು ಕಡೆಗೆ ಬಂದಿದೆ. ಇದನ್ನು ಈಗಲೇ ಸರಿ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಸಮಾಧಾನ ಅನ್ನುವಂಥದ್ದು ಇನ್ನಷ್ಟು ಜಾಸ್ತಿ ಆಗುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದು ಅದರ ನಡುವೆನೇ ಪರಂ ಒಂದು ಬಾಂಬ್ ಹಾಕಿದ್ರು. ನೋಡಿ, ಪಕ್ಷ ಇರೋದೇ ನಮ್ಮಿಂದ, ಪಕ್ಷವೇ ನಮ್ಮಿಂದ, ನಾವು ಬೇರೆ ಪಕ್ಷ ಬೇರೆ ಅಲ್ಲ ಅನ್ನೋದ್ರ ಮುಖಾಂತರ ನಾವೇ ಪಕ್ಷ, ನಮ್ಮಿಂದಲೇ ಪಕ್ಷ ಅನ್ನುವಂಥ ಸಂದೇಶವನ್ನು ರವಾನಿಸಿದರು. ಮುಖ್ಯಮಂತ್ರಿ ಆಗಲಿಕ್ಕೆ ಬಹಳಷ್ಟು ಜನ ಲೈನಲ್ಲಿದ್ದಾರೆ, 30 ವರ್ಷ ರಾಜಕಾರಣ ಮಾಡಿರುವಂಥವರಿದ್ದಾರೆ ಅನ್ನೋದ್ರ ಮುಖಾಂತರ ಯಾರ್ಯಾರೀಗ ರೇಸಲ್ಲಿದ್ದಾರಲ್ಲ, ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಪರಂ ಈ ಮುಖಾಂತರ ರವಾನಿಸ್ಬಿಟ್ರು. ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕಪ್ಪ, ಪಕ್ಷನೇ ಮಾಡಲಿ. ಈಗ ನಾವು ಪಕ್ಷ ಅಂದರೆ ನಾವಲ್ವಾ, ಪಕ್ಷನೇ ಬೇರೆ ಇದೆಯಾ? ನಾವೇ ಪಕ್ಷ, ನಾವಿದ್ರೆ ಪಕ್ಷ. ನಾವು ಯಾರಿದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಎಲ್ಲಿ ಹಾಗಾದರೆ ಏನು ಸಮಸ್ಯೆ? ಹಾಗಾದರೆ ಇಲ್ಲಿ ಸಮಸ್ಯೆಗಳು ಎಲ್ಲಿ? ಆ ಮೂಲ ಹುಡುಕ್ತಾ ಹೋದರೆ ಅದು ಅಗೈನ್ ಡಿ ಕೆ ಶಿವಕುಮಾರ್ ಹತ್ರನೇ ಬಂದು ನಿಲ್ಲುತ್ತೆ. ಈ ಡಿ ಕೆ ಶಿವಕುಮಾರ್ ಅವರ ಸ್ವಭಾವ ಗೊತ್ತು ನಿಮಗೆ. ಅವ್ರಿಗೆ ಈ ಹಗಲು ರಾತ್ರಿ ಗೊತ್ತಿಲ್ಲ, 24 ಗಂಟೆ ರಾಜಕಾರಣಿ. ಬರೀ ಏನಂದರೆ ಕೆಲಸ ಮಾಡೋದು. ನೀವು ಯಾವಾಗಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಣೋಕ್ಕೆ ಹೋಗಿ ಮಧ್ಯರಾತ್ರಿ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು, ಅಂಥ ಸ್ಥಿತಿ ಇರುತ್ತೆ. ಆದರೆ ವಿಪರೀತವಾದಂಥ ಎಫರ್ಟ್ ಹಾಕ್ತಾರೆ, ಕೆಲಸ ಮಾಡ್ತಾರೆ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಸಕ್ಸಸ್ ಆಗಿಲ್ವಾ ಅನ್ನುವಂಥ ಪ್ರಶ್ನೆ. ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ನಾನು ನಿಮ್ಮ ನಾಯಕ ಅಂತ ಸಾಬೀತು ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಏನಾದರೂ ಎಡವ್ತಾ ಇದ್ದಾರಾ ಅನ್ನುವಂಥ ಸಂದೇಹ ಕೂಡ ಈ ಮುಖಾಂತರ ಬರುತ್ತೆ. ಕಾರಣ ಏನು? ಡಿ ಕೆ ಶಿವಕುಮಾರ್ ಅವರ ಸ್ವಭಾವಗಳು ಏನು ಅಂತಂದರೆ ನಂದೇ ನಡೀಬೇಕು ಅನ್ನುವಂಥದ್ದು, ನಾನು ಹೇಳಿದ್ದೇ ಆಗಬೇಕು, ನನ್ನನ್ನು ಹೊರತುಪಡಿಸಿ ನೀವು ಯಾವುದೇ ಕೆಲಸ ಮಾಡಬಾರದು ಅನ್ನುವಂಥ ಧೋರಣೆ ಇದೆಯಲ್ಲ, ಅದು ಸಹಜವಾಗಿಯೇ ಕಾಂಗ್ರೆಸ್ ನಾಯಕರಿಗೆ ಕೋಪ ತರಿಸಿದೆ. ಜೊತೆಗೇನು ಅಂತಂತಂದರೆ ಈ ಪದೇ ಏನು ಅಂತಂದರೆ ಅಡ್ಡಗಾಲ ಹಾಕೋದು, ಪದೇ ಏನಾದರೂ ಸ್ಟೇಟ್ಮೆಂಟ್ಗಳು ಕೊಟ್ಬಿಡೋದು, ಇದು ಬೇಸರ ತರಿಸ್ಬಿಟ್ಟಿದೆ ನಾಯಕರುಗಳಿಗೆ. ಏನು ಈ ಮನುಷ್ಯ ನಮ್ಮನ್ನೇನು ಕನ್ಸಿಡರ್ ಮಾಡೋದೇ ಇಲ್ವಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತಂದರೆ ತಾವೊಬ್ಬರೇ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರಲ್ಲ, ಇದು ಸರಿನಾ ಅನ್ನುವಂಥ ಪ್ರಶ್ನೆ ನಾಯಕರಲ್ಲಿದ್ದಿದೆ. ಇದೆಲ್ಲದ್ರ ಜೊತೆಗೇನು ಅಂತಂದರೆ ಸಭೆಗಳಿಗೂ ಕಡಿವಾಣ ಹಾಕ್ತಾರೆ. ಅಂದರೆ ಯಾರಾದರೂ ಮೀಟಿಂಗ್ ಮಾಡ್ತಾರೆ ಅಂತಂದರೆ ತಕ್ಷಣಕ್ಕಿಂತ ಮೀಟಿಂಗ್ಗಳನ್ನು ಮಾಡಬೇಡಿ ಅನ್ನುವಂಥ ಕಟ್ಟಪ್ಪಣೆಯನ್ನು ಹೊರಡಿಸ್ತಾರೆ. ನಾನೊಬ್ಬ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ಮಾತಾಡಬಾರ್ದು ಅನ್ನುವಂಥ ಕಟ್ಟಪ್ಪಣೆಯನ್ನು ಹೊರಡಿಸ್ತಾರೆ. ತಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ದೆಹಲಿಗೆ ಹೋಗ್ತಾರೆ, ದೆಹಲಿನಲ್ಲಿ ಠಿಕಾಣಿ ಹೂಡ್ತಾರೆ, ಅಲ್ಲಿನ ನಾಯಕರ ಮನವೊಲಿಸ್ತಾರೆ, ಅಲ್ಲಿಂದ ಫೋನ್ ಕರೆ ಮಾಡಿಸ್ತಾರೆ. ಅಂದರೆ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಬೇಕು, ಆ ರೀತಿ ಮಾಡಿಡ್ತಾರೆ. ಇನ್ನು ಇದೆಲ್ಲದರ ಜೊತೆಗೇನು ಅಂತಂತಂದರೆ ಈ ಬೇಕಾದಂಥವ್ರನ್ನ ಬೆಳೆಸ್ತಾರೆ. ನಿಜವಾಗಲೂ ಪಕ್ಷದ ಕಾರ್ಯಕರ್ತರು ದುಡಿದಿದ್ದಾರೆ, ಪಕ್ಷದ ನಾಯಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವ್ರನ್ನ ಬಿಟ್ಟು ತಮಗೆ ಬೇಕಾದಂಥವ್ರು ಮಾತ್ರ ಹೊಗಳ್ತಾರೆ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಮತ್ತು ಅಗೈನ್ ಕಾಂಗ್ರೆಸ್ಸಿನ ಕಚೇರಿ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹೊಗಳಿದ್ದು, ಇದೆಲ್ಲದೂ ಕೂಡ ಕಾಂಗ್ರೆಸ್ ನಾಯಕರನ್ನ ಕಂಗೆಡಿಸ್ಬಿಟ್ಟಿದೆ. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಮುಂದಿನ CM ಹುದ್ದೆಯ ಪ್ರಮುಖ ಆಕಾಂಕ್ಷಿ ಇದೇ ಡಿ ಕೆ ಶಿವಕುಮಾರ್. ಬಟ್ ಡಿ ಕೆ ಶಿವಕುಮಾರ್ ಒಂದು ಅರ್ಥ ಮಾಡ್ಕೋಬೇಕು, ಮೊನ್ನೆ ಪ್ರತಿಂಗಿರಾದೇವಿಗೆ ಅವರು ಹರಕೆ ಹೊತ್ಕೊಂಡ್ಬಂದಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ, ಶೃಂಗೇರಿ ಶಾರದಾಂಬೆಯ ದರ್ಶನ ಪಡ್ಕೊಂಡ್ಬಂದಿದ್ದಾರೆ, ಎಲ್ಲ ಓಕೆ. ಆದರೆ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮನೋಭಾವನೆ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೇನು ಎಫರ್ಟ್ ಹಾಕ್ತಾ ಇಲ್ಲ ಅಂತಲ್ಲ, ಆದರೆ ಆ ಒಳಗಡೆ ಇರುವಂಥ ಈ ಭಿನ್ನಾಭಿಪ್ರಾಯಗಳು ಮತ್ತು ಭಿನ್ನಮತಗಳಿದಾವಲ್ಲ, ಅದು ಬೇರೆ ರೀತಿಯಲ್ಲಿ ಇದನ್ನು ಹಾದಿ ತಪ್ಪಿಸ್ಬಿಡ್ತವೆ. ಆದರೆ ಒಂದು ತಿಳ್ಕೋಬೇಕು, ಕಾಂಗ್ರೆಸ್ಸಿಗೆ ಈ ಹಿಂದೆಂದೂ ಸಿಗದಿರುವಂಥ, ಮುಂದೆಂದೂ ಸಿಗಲಾರದಂಥ ಅದ್ಭುತವಾದಂಥ ಅವಕಾಶ ಅಂತಂತಂದರೆ 136 ಸೀಟ್ಗಳು, ಹೆಚ್ಚು ಕಡಿಮೆ ಆದರೆ ಅದು 140 ತನಕ ಬಂದು ನಿಲ್ಲುತ್ತೆ ಈಗ, ಅಂಥ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಭಾಳ ಸುಲಲಿತವಾಗಿ ಹೋಗಬೇಕಾಗಿತ್ತು, ಭಾಳ ಸುಲಭವಾಗಿ ಹೋಗಬೇಕಾಗಿತ್ತು. ಯಾವುದೇ ಸಮಸ್ಯೆಗಳನ್ನು ಬೆಡ್ನಲ್ಲಿರುವಂಥ ಕೂದಲನ್ನು ತೆಗಿತಾರಲ್ಲ, ಆ ರೀತಿ ಕರ್ಕೊಂಡು ಹೋಗಬೇಕಾಗಿತ್ತು. ಅದು ಆಗ್ತಾ ಇಲ್ಲ. ಈ ಅಸಮಾಧಾನವನ್ನು ಎಷ್ಟರ ಮಟ್ಟಿಗೆ ಇವರು ಸರಿಪಡಿಸ್ತಾರೆ? ಯಾಕಂದರೆ ನಿಮಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವರ ಎದುರುಗಡೆಗೆ ದೊಡ್ಡ ಚಾಲೆಂಜ್ಗಳಿವೆ, ಅಂಥ ಅವಕಾಶಗಳು ಕೂಡ ಇವೆ, ಅದ್ಭುತವಾದಂಥ ಅವಕಾಶಗಳಿವೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋದರೆ ಮಾತ್ರ ನಿಜವಾದ ನಾಯಕರಾಗಿ ಹೊರಹೊಮ್ಮಬಹುದು. ಬಹುಶಃ ಏನು ಅಂದರೆ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನಗಳು ಕೂಡ ಆಗಬಹುದು. ಯಾಕಂದರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ. ಗೊಂದಲ ಇಲ್ಲ ಅಂತಲೇ ಇಷ್ಟ ಆಯಿತು ಅಂತಂದರೆ, ಗೊಂದಲ ಇದೆ ಅನ್ನೋದಾದರೆ ಇನ್ನೆಷ್ಟಾಗಬಹುದು? ಅಸಮಾಧಾನ ಅನ್ನುವಂಥದ್ದು ಇದೆಯಲ್ಲ,
ಈ ಭಿನ್ನ ಮತಗಳು ಭಿನ್ನಾಭಿಪ್ರಾಯಗಳಿದಾವಲ್ಲ ಇವೆಲ್ಲವೂ ಕೂಡ ಪಕ್ಷಗಳನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಿವೆ, ಪಕ್ಷಗಳನ್ನು ಎಷ್ಟರ ಮಟ್ಟಿಗೆ ಮೂಲೆಗುಂಪು ಮಾಡಿವೆ, ರಾಜಕೀಯ ಇತಿಹಾಸದ ಪುಸ್ತಕದ ಪುಟಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಒಂದು ದೊಡ್ಡ ಜವಾಬ್ದಾರಿ, ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದಂಥ ದೊಡ್ಡ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ.